ಎಷ್ಟು ಅನ್ಯಾಯ ಮಾಡ್ತಾರೆ ಪೊಲೀಸರು. ಅಮಾಯಕರನ್ನೇ ತುಳಿತಾರೆ ಅವರು. ರೌಡಿಗಳನ್ನ ಹೊಡೆಯೋಕ್ಕಾಗಲ್ಲ. ಯಾಕೆ ಒಬ್ಬ ರೌಡಿಗಳನ್ನ ಹೊಡೆಯೋದು ಹೇಳಿ? ಅವ್ರಿಗೆ ಹೆಂಡ್ರು ಮಕ್ಳು ಇರ್ತಾರೆ. ಸೊ ನಿಜವಾದ ರೌಡಿಗಳನ್ನ ಅವ್ರು ಹೊಡೆಯಲ್ಲ ಪೊಲೀಸರು. ಅಮಾಯಕ ನಿಮ್ಮಂಥವ್ರನ್ನ ಈ ಪಾಪ ನೋಡಿದ್ರಲ್ಲ ಸಿವಿಲಲ್ಲಿ ನೋಡಿ, ಅವಳು ಮಗಳ ಮದುವೆ ನಡೀತಾ ಇದೆ, ಗಂಡುಗಳು ಮನೆಗೆ ಬರ್ತಾ ಇದ್ದಾರೆ, ಉದ್ದೇಶಪೂರ್ವಕವಾಗಿ ಏನು ಕಂಪ್ಲೇಂಟ್ ಕೊಟ್ಟಿದ್ದಲ್ಲ ಅವನು ಕಳಿಸ್ತಾನೆ, ಈಗ ಅವ್ರ ಮನೆಗೆ ಹೊರಗಳು ಬರ್ತಾ ಇದೆ, ಹೋಗಿ ಗಲಾಟೆ ಮಾಡಿ ಅಂತೇಳಿ ಯಾರು ಪೊಲೀಸರು ಕಳಿಸ್ತಾರೆ. ಪೊಲೀಸರು ಸಾಬರ್ ಕರ್ತಿದ್ದಾರೆ ಬಾರಯ್ಯ ಅಂತೇಳಿ. ಆವಾಗ ಮನೆಗೆ ಬಂದಂತ ಹೊರಗಳ ಬಂದಿರ್ತಾರಲ್ಲ ಹೊರನ ಏನಾಗಬೇಕು? ಒಂದು ಹುಡುಗಿ ಜೀವನ ಹಾಳು ಮಾಡಿದ್ದು ಪೊಲೀಸರಿಂದಾನೇ ಆಗ್ತದೆ ಅನಿಸ್ತದೆ. ಈ ಶಾಪ ತಡ್ತದೆ ಅವ್ರಿಗೆ. ಯಾರು ನಿಜವಾದ ರೌಡಿಗಳಿದ್ದಾರೆ ಅವರ ವಿರುದ್ಧ ಹೋರಾಡಿ ನೀವು. ನಮ್ದು ಪಾಲ್ಸ್ ಕೇಸ್, ನಮ್ಮ ಜಮೀನು ಬಗ್ಗೆ ನಾವು ಸಿವಿಲ್ ಕೇಸ್ ನಲ್ಲಿ ಸಿವಿಲ್ ಕೋರ್ಟ್ ಅಲ್ಲಿ ಕೇಸ್ ಹಾಕೊಂಡಿದ್ದೀವಿ. ಇದಕ್ಕೆ ಇನ್ನೇನು ಎವಿಡೆನ್ಸ್ ಬರ್ಬೇಕಾಗಿತ್ತು. ಆ ಟೈಮಲ್ಲಿ ಬಂದು ನನ್ನ ಮೇಲೆ ಪಾಲ್ಸ್ ಕೇಸ್ ಹಾಕಿ 3 ಪಾಲ್ಸ್ ಕೇಸ್ ಹಾಕಿ ಪಾಲ್ಸ್ ಕೇಸ್ ಮೇಲೆ ರೌಡಿ ಲಿಸ್ಟ್ ಓಪನ್ ಮಾಡಿದ್ದಾರೆ. ನನ್ನನ್ನ ಮಾನಸಿಕವಾಗಿ ಅಲ್ಲಿ ಎವಿಡೆನ್ಸ್ ಬಾಕ್ಸ್ ಹಾಕ್ತಾರಲ್ಲ ಅಲ್ಲಿ ಸ್ವಲ್ಪ ನಾನು ಕುಗ್ಸೋದಕ್ಕೋಸ್ಕರ ನನ್ನ ಮೇಲೆ ರೌಡಿ ಶೀಟ್ ಓಪನ್ ಮಾಡಿದ್ದಾರೆ. ರೌಡಿ ಶೀಟ್ರು ಯಾವ ಬೇಸ್ ಮೇಲೆ ಓಪನ್ ಮಾಡ್ತಾರೆ ಸರ್ ನೀವು? ರೌಡಿ ಶೀಟ್ರು ಅಂದ್ರೆ ನಮ್ದು 2013ರಲ್ಲಿ ಒಂದು ಸೈಟ್ ಕೇಸ್ಗೆ ರೌಡಿ ಶೀಟ್ರು ಮಾಡಿರ್ತಾರೆ. ಅದು ಫಾಲ್ಸ್ ಕೇಸ್. ಅದನ್ನು ಅದೇನ್ ಮಾಡಿದ್ರೆ ತೆಗೆದಾಕಿರ್ತಾರೆ ಅವರೇನೆ. ಯಾರು ಮಾಡಿದ್ದು ನಿನ್ನ ರೌಡಿ ಶೀಟ್ರು ಅಂತ ಅವರೇ ತೆಗೆದಾಕಿರ್ತಾರೆ. ಅಂತ ತೆಗೆದಾಕಿದ್ರೆ ತಿರ್ಗಾ ಇವರು ರೀಓಪನ್ ಮಾಡ್ತಾರೆ. 3 ಕೇಸ್ ಹಾಕ್ಬಿಟ್ಟು ರೀಓಪನ್ ಮಾಡ್ತಾರೆ ತಿರ್ಗಾ. ಈ ತರ ಮಾಡ್ತಾರೆ. 1 ತಿಂಗಳಿಗೆ ಒಂದ್ಸರಿ ಕರೆಯೋದು, ಮನೆಗ್ ಬರೋದು, 5 ಗಂಟೆ 4 ಗಂಟೆಗೆ ಬರೋದು, ಲ್ಯಾಬ್ಗೆ ಹೋಗ್ಬೇಕು, ಚೆಕ್ ಮಾಡಿಸ್ಬೇಕು, ಮನೆಗ್ ಬರೋದು, ಮನೆಯೆಲ್ಲ ರೈಡ್ ಮಾಡೋದು, ಮನೆಯೆಲ್ಲ ಹುಡ್ಕೋದು, ಕತ್ತಿ ಇದೆಯಾ ಅದಿದೆಯಾ ಅಂತ ಹುಡ್ಕೋದು, ಆಮೇಲೆ ಲ್ಯಾಬ್ ಕರ್ಕೊಂಡು ಹೋಗೋದು, ಗಾಂಜಾ ಹೊಡಿದ್ಯಾ ಅಂತ ಗಾಂಜಾ ಪರೀಕ್ಷೆ ಮಾಡೋದು, ಆಮೇಲೆ ತಗೊಂಡೋಗಿ ಪೆರೇಡ್ ನಿಲ್ಲಿಸ್ತಾರೆ. ತಗೊಂಡೋಗಿ ಪೆರೇಡ್ಗೆ 2 ಅವರ್ 3 ಅವರ್ ಪೆರೇಡ್ ನಿಲ್ಲಿಸ್ತಾರೆ ಪೆರೇಡ್ಗೆ ಅಂತ. ಎಲ್ಲ ದೊಡ್ಡ ದೊಡ್ಡ ಕಳ್ಳರುಗಳು ರೌಡಿಗಳು ಅವ್ರ ಜೊತೆಗೆ ನಿಲ್ಲಿಸ್ತಾರೆ ನಮ್ಮನ್ನ. ನಾವು ಅವ್ರ ಜೊತೆ ಸೇರ್ಕೊಂಡು ರೌಡಿಗಳು ಆಗ್ಬೇಕೋ ಇಲ್ವಾ, ನಾವು ಮನುಷ್ಯರಾಗ್ಬೇಕಾ, ಏನ್ ಆಗ್ಬೇಕು ಅಂತ ಇವ್ರು ಯಾವ ರೀತಿ ಮನಸ್ಸಲ್ಲಿ ಇಟ್ಕೊಂಡಿದ್ದಾರೆ ಪೊಲೀಸರು ನಮ್ಗಂತೂ ಗೊತ್ತಾಗ್ತಿಲ್ಲ ಸರ್. ಈ ಹಿಂಸೆಗೆ ನಿಮ್ಗೆ ನೀವೇನೋ ಮಾಡ್ಕೊಂಡ್ಬಿಡ್ಬೇಕು ಅತ್ತಿಗೆ. ಅಷ್ಟೇ ಮಾಡ್ಕೋಬೇಕು. ನಮ್ಗೆ ಟೆನ್ಷನ್ ಆಗಿ ಶುಗರ್ ಬಂದು ಇಲ್ಲದೆ ಇರೋ ಕಾಯಿಲೆಗಳೆಲ್ಲ ಬಂದ್ಬಿಡ್ಬೇಕು. ಆ ರೀತಿ ಮಾಡ್ತಾರೆ, ಟಾರ್ಚರ್ ಕೊಡ್ತಾರೆ. ಯಾಕಂತ ಅವ್ರ ಇಂಟೆನ್ಷನ್ ಯಾಕೆ ನಿಮ್ಗೆ? ಯಾಕೆಂದ್ರೆ ಅವ್ರದ್ದು 60-70 ಜನ ಇರ್ತಾರೆ. ಅದೇ ಕೆಲಸ ಟಾರ್ಚರ್ ಕೊಡಕ್ಕೆ ಇರ್ತಾರೆ. 60-70 ಜನ ಟೀಮ್ ಇರ್ತಾರೆ. ಒಬ್ರು ತಪ್ಪರು ಒಬ್ರು ಬರ್ತಾನೆ ಇರ್ತಾರೆ. 4-5 ಜನ ಇನ್ಸ್ಪೆಕ್ಟರ್, 3 ಜನ ಇನ್ಸ್ಪೆಕ್ಟರ್ ಬರ್ತಾರೆ ಸರ್. 5 ಜನ ಪೊಲೀಸರು ಬರ್ತಾರೆ ಸರ್ ಮನೆ ಒಳಕ್ಕೆ. ನಾವ್ ಏನಾಗ್ಬೇಕು ಸರ್? ನಾವು 5 ಗಂಟೆ ರಾತ್ರಿ ಬರ್ತಾರೆ, ಮಧ್ಯರಾತ್ರಿಲಿ. ಕೇಸ್ ಇಲ್ಲ, ಗೀಸ್ ಇಲ್ಲ, ಏನು ಇಲ್ಲ. ನನ್ ಪಾಲ್ಸ್ ಕೇಸ್ ಹಾಕಿರೋದು. ಅವ್ರಿಗೆ ನೋಡಿದ್ರೆ ಗೊತ್ತಾಗುತ್ತೆ ಪಾಲ್ಸ್ ಕೇಸ್ ಅಂತ. ಅಲ್ಲಿ ನೋಡಿದ್ರೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಅಲ್ಲಿ ಡೇಟ್ ಕೊಟ್ಕೊಂಡು 3 ತಿಂಗಳು 6 ತಿಂಗಳು ಡೇಟ್ ಕೊಟ್ಕೊಂಡು ಅವ್ರು ಹೇಳ್ಕೊಂಡು ಹೋಗ್ತಾರೆ. ಸಾಹೇಬ್ರಿಗಾದ್ರು ಗೊತ್ತಿದ್ರು ಕೂಡ ಅವ್ರು ಹೇಳ್ಕೊಂಡು ಹೋಗ್ತಾರೆ. ನಮ್ಮ ಗೋಳು ಯಾರ್ತ ಹೇಳೋಣ ಸರ್ ಹೋಗ್ಲಿ. ನೋಡಿ ರೋಸ್ ಹೋಗ್ಬಿಟ್ಟಿದೆ ನಿಮ್ಗೆ. ಇವ್ರ ಕೇಸಲ್ಲಿ ಏನಾಗಿದೆ ತುಂಬಾ ಬೇಜಾರಾಗ್ಬಿಟ್ಟಿದೆ ಪೊಲೀಸ್ ವ್ಯವಸ್ಥೆ. ಅದಕ್ಕೆ ಒಂದು ಹಾಡು ಬರ್ದಿದ್ದೀನಿ. ಇದ್ರಲ್ಲಿ ಒಂದು ಹಾಡು ಬರ್ದಿದ್ದೀನಿ. ತಿನ್ಲಿಲ್ಲ, ಉಣ್ಲಿಲ್ಲ, ಹೊಡಿಲಿಲ್ಲ, ಬಡಿಲಿಲ್ಲ, ಆದ್ರೂ ನಾನೊಬ್ಬ ರೌಡಿ ಅಂತ ಒಂದು ಹಾಡು ಬರ್ದಿದ್ದೀನಿ. ಯೋಗೇಶ್ ಸರ್ಗೆ ಮೊದಲು ಕಳ್ಸಿದೀನಿ ಅದನ್ನ. ಪೊಲೀಸರಿಗೂ ಕಳ್ಸಿದೀನಿ, ಫಾರ್ವರ್ಡ್ ಮಾಡಿದೀನಿ ಅದನ್ನ. ಓಕೆ. ಯಾರಿಗೂ ಹೊಡಿಲಿಲ್ಲ, ಬಡಿಲಿಲ್ಲ, ತೊಂದರೆ ಕೊಡ್ಲಿಲ್ಲ, ಹಿಂಸೆ ಕೊಡ್ಲಿಲ್ಲ, ಆದ್ರೂ ನಾನೊಬ್ಬ ರೌಡಿ. ಅದೊಂದು ರೌಡಿ. ಆಪ್ ಇಲ್ಲ, ಫುಲ್ ಇಲ್ಲ, ರೇಪ್ ಇಲ್ಲ, ಮರ್ಡರ್ ಇಲ್ಲ, ಆದ್ರೂ ಒಬ್ಬ ರೌಡಿ. ಎಣ್ಣೆ ಇಲ್ಲ, ಕುಡಿತಾ ಇಲ್ಲ, ಗಾಂಜಾ ಘಾಟ್ ಇಲ್ಲ, ಯಾವ್ದು ಇಲ್ಲ, ಆದ್ರೂ ನಾನೊಬ್ಬ ರೌಡಿ. ಆಮೇಲೆ ಸಿನಿಮಾತ್ಮರಿಗೆ ಕಣ್ ಕೊಟ್ಟೆ, ಕಿರೀಟ ಕೊಟ್ಟೆ, ಗದೆ ಕೊಟ್ಟಿದ್ದೀನಿ, ಆದ್ರೂ ನಾನೊಬ್ಬ ರೌಡಿ. ನಮ್ಮೂರ ಶಾಲೆಗೆ ಧ್ವಜಸ್ತಂಭ ಕೊಟ್ಟೆ, ವರ್ಷಕ್ಕೊಮ್ಮೆ ಅನುದಾನ ಮಾಡಿದೆ, 300 ಜನ ಹುಡುಗರಿಗೆ ಅನುದಾನ ಮಾಡ್ಕೊಂಡ್ ಬಂದೆ, ಆದ್ರೂ ನಾನೊಬ್ಬ ರೌಡಿ. ಮದ್ದೂರಮ್ಮ ದೇವಸ್ಥಾನಕ್ಕೆ ವಿಗ್ರಹ ಕೊಟ್ಟಿದ್ದೀನಿ, ಜನಗಳಿಗೆ ನಾನು ಅನ್ನದಾನ ಅದು ಇದು ಸಹಾಯ ಮಾಡ್ತಾ ಇರ್ತೀನಿ, ಆದ್ರೂ ನಾನೊಬ್ಬ ರೌಡಿ. ಇದು ಈ ಸಮಾಜದ ವ್ಯವಸ್ಥೆ ಆಗಿ ಹಿಡಿದ ಕನ್ನಡಿ ವ್ಯವಸ್ಥೆ. ಈ ತರ ನನ್ನ ಮೇಲೆ ಪಿತೂರಿ ಮಾಡ್ಕೊಂಡು ಈ ತರ ಇದು ಮಾಡ್ತಾರೆ. ಇನ್ನೊಬ್ರು ಹೊಸಬ್ರು ಬರ್ತಾರೆ, ಯಾರೋ ಒಬ್ರು ಹೊಸಬ್ರು ಬಂದ್ರೆ ಅದನ್ನೇ ಮುಂದುವರ್ಸ್ಕೊಂಡು ಹೋಗ್ತಾರೆ. ಓಕೆ, ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಾರೆ. ಅದನ್ನೇ ಮುಂದುವರ್ಸ್ಕೊಂಡು ಹೋಗ್ತಾರೆ. ಈಗ ಇರೋರೇನೋ ಸ್ವಲ್ಪ ಬಿಡಬಾರ್ದು. ನಿಮ್ಮ ಹೆಸರು ಪೊಲೀಸ್ ಡಿಪಾರ್ಟ್ಮೆಂಟ್ ಓಡಾಡ್ತಾನೆ ಇರಬೇಕು. ಹೌದು, ಅವ್ರು ಅದನ್ನೇ ಕಂಟಿನ್ಯೂ ಮಾಡ್ತಾರೆ ಸರ್. ಏನು ಅಂತ ಪರೀಕ್ಷೆನೆ ಮಾಡಲ್ಲ, ರೌಡಿ ಅಷ್ಟೇ ಅವ್ರು ನೋಡೋದು. ನೋಡಿ ಇವ್ರದ್ರಲ್ಲಿ ಏನಾಗ್ತದೆ ಓದಿ ಪ್ರಿಪೇರ್ ಮಾಡಿ ಏನ್ ಇದಕ್ಕೆ ಅದ್ ನಾನು 6 ತಿಂಗಳಿಂದ ಹೊಡೆದೆ ಅಂತ ಹಾಕಿದ್ದಾನೆ, ಕಂಪ್ಲೇಂಟ್ ಕೊಟ್ಟಿದ್ದಾನೆ. ಕಂಪ್ಲೇಂಟ್ ಅಲ್ಲಿ 6 ತಿಂಗಳಿಂದ ಹೊಡೆದಿರೋದ್ನ 6 ತಿಂಗಳಿಂದ ಅವ್ನು ಯಾಕೆ ಕಂಪ್ಲೇಂಟ್ ಕೊಟ್ಟಿಲ್ಲ?
ಬಟ್ ಓಕೆ ಆಗ್ತಿಲ್ಲ ಅಂತ ಕಂಪ್ಲೇಂಟ್ ಕೋರ್ಟ್ ಕೊಟ್ಟಿದ್ದಾನೆ. ನಡೀತಾ ಇದೆ ಕೇಸ್. ಓಕೆ ಕೋರ್ಟ್ ನಡೀತಾ ಇದೆ, ನಡೀಲಿ. ಈಗ ಸರ್ ಏನಿದು ಇವ್ರ ವಿಚಾರ? ಇವ್ರದ್ದು ಯಾರ ಹೆಸರು ಬೇಡ ನಮ್ಗೆ, ಯಾವ ಊರು ಬೇಡ, ಮ್ಯಾಟ್ರ್ ಮತ್ತೆ ತಗೊಳ್ಳೋಣ. ಇವರಲ್ಲಿ ಇಲ್ಲ, ಕರೆಕ್ಟ್. ಇವರಲ್ಲಿ ಏನಿಲ್ಲ, ಸಿವಿಲ್ ಕೇಸ್ ಇದೆ. ಇವ್ರದ್ದು ಸ್ವಲ್ಪ ಪ್ರಾಪರ್ಟಿ ಜಾಸ್ತಿ ಇತ್ತು. ಬ್ಯಾಂಗ್ಳೂರಲ್ಲಿ ಒಂದು ಸೈಟ್ ಇದ್ರೆ ಅಷ್ಟೊಂದು ಸೈಟ್ ಇದ್ರೆ, ಇವ್ರು ಮೂಲತಃ ಬ್ಯಾಂಗ್ಳೂರ್ ಅವರು. ಓಕೆ. ಸೊ ಬ್ಯಾಂಗ್ಳೂರಲ್ಲಿ ಇದ್ದಾಗ ಇವ್ರು ಸ್ವಲ್ಪ ಪ್ರಾಪರ್ಟಿ ಇದೆ. ಬನಶಂಕರಿ ಹತ್ರ ಅಲ್ಲೆಲ್ಲ ಪ್ರಾಪರ್ಟಿ ಇರ್ತದೆ, ಅಲ್ಲೆಲ್ಲ ಪ್ರಾಪರ್ಟಿ ಇದೆ. ಸೊ ಆ ಪ್ರಾಪರ್ಟಿನ ಅಕ್ಯುಪೈರ್ ಮಾಡ್ಕೋಬೇಕು ಅಂತ ಹೇಳಿ ಮತ್ತೊಬ್ಬನ ಯಾರೋ ಬಂದ್ಬಿಟ್ಟು ಅವ್ರು ರಿಯಲ್ ಎಸ್ಟೇಟ್, ಇವ್ರಿಗೆ ಪ್ರಾಪರ್ಟಿ ಕೊಡು ನನಗೆ ಕೊಡು ಅಂತ, ಇಲ್ಲದೆ ಇದ್ರೆ ಕೇಸ್ಗಳನ್ನ ಹಾಕ್ತೀನಿ, ಹಾಗೆ ಸ್ಟಾರ್ಟ್ ಆಗಿರೋದು. ಅಂದ್ರೆ ಪೊಲೀಸರು ರಿಯಲ್ ಎಸ್ಟೇಟ್ ಅದಾದ ಮೇಲೆ ಯಾವಾಗ ಇವ್ರ ಪ್ರಾಪರ್ಟಿ ಫಸ್ಟ್ ಇವ್ರ ಕೇಸ್ ನಡೀತಾ ಇತ್ತು ಸಿವಿಲ್ ಕೇಸ್ ಕೋರ್ಟಲ್ಲಿ, ಇವ್ರಿಗೇನ್ ಪ್ರಾಪರ್ಟಿ ಪಾಲ್ ಬರಬೇಕಾಗಿತ್ತು, ಆ ಸಿವಿಲ್ ಕೇಸ್ ನಡೀತಾ ಇತ್ತು. ಅದಾದ್ಮೇಲೆ ಅವನು ಇನ್ವಾಲ್ವ್ ಆಗ್ತಾನೆ, ಯಾರೋ ಈಗೇನು ಕಂಪ್ಲೇಂಟ್ ಕೊಡ್ತಾನಲ್ಲ ಅವ್ನು ಇನ್ವಾಲ್ವ್ ಆಗ್ತಾನೆ. ಅದಕ್ಕೋಸ್ಕರ ಇವ್ರು ಏನು ಮಾಡ್ಬಿಡ್ತಾರೆ, ಒಂದು ಪಾರ್ಟಿ ಮಾಡಿರ್ತಾರೆ ಇದರಲ್ಲಿ ಕೇಸಲ್ಲಿ. ಇವನ್ ಪಾರ್ಟಿ ಫಸ್ಟ್ ಮಾಡಿರ್ತಾರೆ OS ಕೇಸಲ್ಲಿ, ಸಿವಿಲ್ ಸೂಟಲ್ಲಿ. ಅದಾದ್ಮೇಲೆ ಇವ್ನು ಪಾರ್ಟಿ ಮಾಡಿರೋದಕ್ಕೆ ಇವನ್ ಏನು ಮಾಡ್ಬಿಡ್ತಾನೆ, ಇವ್ರ ಮೇಲೆ ಫಾಲ್ಸ್ ಕಂಪ್ಲೇಂಟ್ ಆಗ್ತಾನೆ. ಸೊ ಆ ಇನ್ಸಿಡೆಂಟೇ ನಡೆದಲ್ಲ ಆ್ಯಕ್ಚುಲಿ. ತುಂಬಾ ದಿನ ಆಯ್ತು, ನಾನು ಕೊಡೋದಕ್ಕಿಂತ ಮುಂಚೆ ನಡೆಯುತ್ತೆ, ಅವಾಗ ಆಗಿತ್ತು ಅಂತ ಹೇಳಿದ್ರೆ ಇವ್ರದ್ದು ಹೈಕೋರ್ಟ್ ಅಲ್ಲಿ ಹಾಕಿ ಕ್ವಾಶ್ ಮಾಡಬಹುದಾಗಿತ್ತು. ಬಟ್ ಇವಾಗ ಆಲ್ರೆಡಿ ಎವಿಡೆನ್ಸ್ ಬೇರೆ ಕಡೆ ಪಾಪ ಓಡಾಡ್ಕೊಂಡು ಬಂದು ಒಳ್ಳೆ ಲಾಯರ್ ಸಿಕ್ಕಿದ್ದಾರೆ. ಈಗ ಎವಿಡೆನ್ಸ್ ಸ್ಟಾರ್ಟ್ ಆಗಿದೆ. ಇವಾಗ ಎವಿಡೆನ್ಸ್ ಸ್ಟಾರ್ಟ್ ಮೇಲೆ ಕ್ವಾಶಿಂಗ್ ಆಗೋದಿಲ್ಲ. ಸೊ ಎವಿಡೆನ್ಸ್ ಅನ್ನು ಕಂಪ್ಲೀಟ್ ಮಾಡಬೇಕು. ನನಗೆ ಹಾ ಹೇಳಿ. ಯೋಗೇಶ್ ಸರ್ ಬಂದು ಈಗ ಅವ್ರಿಗೆ ಕೊಟ್ಟಿದ್ದೀನಿ ನಾನು. ಬಟ್ ಒಂದು ಡ್ರಾಫ್ಟ್ ಹಾಕಿದಾರೆ ಅವರು ಈಗ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ. ಆ ಡ್ರಾಫ್ಟ್ ನ ಮೊದಲೇ ಹಾಕಿದ್ರೆ ನನಗೆ ತುಂಬಾ ಅನುಕೂಲ ಆಗ್ತಿತ್ತು. ಯಾವ ಲಾಯರ್ ಅದನ್ನ ಹಾಕಿಲ್ಲ, ಇಬ್ರು ಲಾಯರ್ ಹತ್ರ ಎನ್ವೋಸ್ ತಗೊಂಡಿದ್ದೀನಿ. ಆ ತರ ಇವ್ರ ಯೋಗೇಶ್ ಸರ್ ಹಾಕಿದಂಗೆ ಡ್ರಾಫ್ಟ್ ನನಗೆ ಯಾವ ಲಾಯರ್ ಹಾಕಿಲ್ಲ. ಆ ತರ ಡ್ರಾಫ್ಟ್ ಹಾಕಿ ನನ್ನ ಮೆಡಿಕಲ್ ರಿಪೋರ್ಟ್ ಹಾಕಿ ನನ್ನ ಸಿವಿಲ್ ಮ್ಯಾಟ್ರದು ಏನಿತ್ತು ಅದು OS ಎಲ್ಲ ಏನಿತ್ತು ಅದೆಲ್ಲ ಹಾಕಿ ಕ್ಲೀನ್ ಆಗಿ ಡ್ರಾಫ್ಟ್ ಮಾಡಿದ್ದಾರೆ. ಈಗ ಪೊಲೀಸ್ನವರು ಅದನ್ನ ನೋಡಿದ್ರೆ ಭಯ ಪಡ್ತಾರೆ ಸ್ವಲ್ಪ. ಈಗ ಮೆಡಿಕಲ್ ರಿಪೋರ್ಟ್ ನೀವು ಗಾಂಜಾ ತಗೊಂಡಿದ್ದೀರಾ ಅನ್ನೋದಕ್ಕೆ ಮೆಡಿಕಲ್ ನಿಮ್ಮ ಬ್ಲಡ್ ಅಲ್ಲಿ ಇಲ್ವೇ ಇಲ್ಲ, ಮೆಡಿಕಲ್ ರಿಪೋರ್ಟ್ ಹಾಕಿದ್ದಾರೆ. ಹಾಗೆ ಈಗ ಅದು ಹಾಕಿರೋದ ಡ್ರಾಫ್ಟ್ ನೋಡಿ ಸ್ವಲ್ಪ ಭಯ ಬೀಳ್ತಾ ಇದಾರೆ. ಈಗ ಫಾಲ್ಸ್ ಕೇಸ್ ಅಂತ ಅದರಲ್ಲಿ ಮೆನ್ಷನ್ ಮಾಡಿದ್ದಾರೆ ಆಕ್ಚುಲಿ. ಈಗ ಡ್ರಾಫ್ಟ್ ನೋಡಿ ಸ್ವಲ್ಪ ಪೊಲೀಸ್ನವರು ಸ್ವಲ್ಪ ನನ್ನ ಬಗ್ಗೆ ಸ್ವಲ್ಪ ಭಯ ಬೀಳ್ತಾವ್ರು. ಈಗ ಅದಕ್ಕೆ ಸರಿಮೆ ಕರೆಕ್ಟ್ ಆಗಿ ಒಂದು ಒಳ್ಳೆ ಲಾಯರ್ ಸಿಕ್ಬಿಟ್ಟ ಅಂತಂದ್ರೆ ನಿಮ್ಗೆ ಯಾವ್ದೋ ಕೇಸ್ ಹೋಗ್ತಾ ಇತ್ತು. ರಾಯರ್ ಕೃಪೆ ಒಳ್ಳೆ ಲಾಯರ್ ಸಿಕ್ಕಿದ್ರೆ ಇವಾಗ ನಿಮ್ಗೆ. ಹೌದೌದು, ಇಬ್ಬರು ಲಾಯರ್. ಮೊದ್ಲೊಬ್ರು ಶಿವಣ್ಣ ಅಂತ ಕೊಟ್ಟೆ, ಅವರು ಸುಮ್ನೆ ಮಾಮೂಲಿ ಕೇಸ್ ಹಾಕಿದ್ರು, ಕೇಸ್ ನಡ್ಸ್ಕೊಂಡ್ರು, ಇದ್ರ ಬಗ್ಗೆ ಏನು ದುಡ್ಡು ಇಸ್ಕೊತಾ ಇದ್ರು, ದುಡ್ಡು ಕೊಡ್ತಾ ಇದ್ರು, ಎಲ್ಲ ಮಾಡಿದೆ. ಆಮೇಲೆ ಇನ್ನೊಬ್ರು ಮುರಳಿ ಅಂತ ಕೊಟ್ಟೆ, ಅವರು ಅದ್ರ ಬಗ್ಗೆ ಗಮನ ಹರಿಸಲಿಲ್ಲ. ಪಾರ್ಟಿ ಬರ್ಲಿಲ್ಲ ಅಂದ್ರೂ ಕೂಡ ಅವರು ಏನ್ ಆಕ್ಷನ್ ತಗೋಬೇಕು, ಸಾಹೇಬ್ರಿಗೆ ಏನ್ ಹೇಳ್ಬೇಕು, ಜಡ್ಜ್ ಸಾಹೇಬ್ರಿಗೆ ಅನ್ನೋದೇ ಗೊತ್ತಿಲ್ಲ. ಅವ್ರಿಗೆ ಹೇಳೋದೇ ಇಲ್ಲ, ಅವರೇ ಬರಲ್ವಲ್ಲ. ನಾನು ಅಟೆಂಡ್ ಆಗೋದು, ನಮಸ್ಕಾರ, ಸರಿ ಸರ್, ನಾನೇನ್ ಮಾಡ್ಲಿ. ಓಕೆ, ಈಗ ಯೋಗೇಶ್ ದೇಸಾಯಿ ನಿಮ್ ಕೇಸ ತಗೊಂಡೆ ಹ್ಯಾಂಡಲ್ ಮಾಡ್ತಾರೆ, ನಿಮ್ಗೆ ನಿಮ್ ಖುಷಿ ಆಗ್ತಿದೆ. ತುಂಬಾ ಚೆನ್ನಾಗಿ ಡ್ರಾಫ್ಟ್ ಹಾಕಿದ್ದಾರೆ. ಆ ಡ್ರಾಫ್ಟ್ ಅಲ್ಲೇ ನನಗೆ ಸ್ವಲ್ಪ ಅವಾಯ್ಡ್ ಆಗಿದೆ. ಪೊಲೀಸರು ಸ್ವಲ್ಪ ಟಾರ್ಚರ್ ಕಡಿಮೆ ಮಾಡಿದ್ದಾರೆ. ಕಮ್ಮಿ ಮಾಡಿದ್ದಾರೆ. ನಿನ್ನೆ CCB ಆಫೀಸ್ಗೆ ಕರೆದ್ರು ನನ್ನ CCB ಪೆರೇಡ್ಗೆ ಅಂತ. ಅಲ್ಲಿ ಹೋದೆ ನಾನು. ಅಲ್ಲಿ ಹೋದ್ರೆ ಬರೇ ರೌಡಿಗಳಿದ್ದಾರೆ, ಒಂದ್ 200-300 ಜನ ರೌಡಿಗಳಿದ್ದಾರೆ. ಮಧ್ಯದಲ್ಲಿ ನಾನು ಹೋಗಿ ಏನಂತ ನಿಂತ್ಕೊಳ್ಳಿ ನಾನು ಇಲ್ಲ ಸರ್, ನನ್ಗೆ ಅದ್ಯಾಕೋ ನಾನು ಬರಲ್ಲ ಅಂದ್ಬಿಟ್ಟು ನಾನು ಹೊರಗಡೆ ಇದ್ದೇನೆ, ಒಳಕ್ ಹೋಗಿಲ್ಲ ನಾನು. ಅಲ್ಲ, ನಿಮ್ಮ ಹತ್ರ ಇರುವಂತ ಆಸ್ತಿಯನ್ನ ನೀವು ಉಳಿಸ್ಕೊಳ್ಳೋದಕ್ಕೆ ಇನ್ಯಾವನೋ ಬಂದು ನಿಮ್ಮ ಆಸ್ತಿನ ಕಬಳಿಕೊಳ್ಳಕ್ ಬಂದು ಅವನು ರಿಯಲ್ ಎಸ್ಟೇಟ್ ಅವನು ಪೊಲೀಸರ ಜೊತೆ ಇನ್ವಾಲ್ವ್ ಆಗಿ ಪೊಲೀಸರು ಈ ದುಡ್ಡಿಗೋಸ್ಕರ ಅವ್ರನ್ನ ಚೂ ಬಿಟ್ಟು ಪೊಲೀಸ್ನವ್ರು ಅವ್ರ ಆಡಿಟ್ರು, ಪೊಲೀಸ್ ಆಡಿಟಿಂಗ್ ಮಾಡೋದು ಅವನು. ಏನ್ ಇನ್ಸ್ಪೆಕ್ಟರ್ ಇದ್ರು ಅವ್ರು ಆಡಿಟಿಂಗ್ ಮಾಡ್ತಾ ಇದ್ದ ಅವನು ಅಲ್ಲೇ ಹೋಟೆಲ್ ಒಂದ್ ಸೈಟ್ ತಗೊಂಡಿದ್ದಾನೆ. ನಮ್ಮ ದೊಡ್ಡಪ್ಪರು ಕೂಡ ಅವನ ಜೊತೆ ಶಾಮೀಲ್ ಆಗಿ ಇಬ್ರು ಸೇರ್ಕೊಟ್ಟು ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟು ಈ ತರ ಮಾಡೋದು. ಬಿಡಿ, ಈಗ ಆಯ್ತು, ಒಳ್ಳೆ ಲಾಯರ್ ಬಂದ್ರಲ್ಲ. ಯಾರು ಎಷ್ಟೇ ಕಂಪ್ಲೇಂಟ್ ಕೊಟ್ಟರು ಫಾಲ್ಸ್ ಸತ್ಯ ಆಗಕ್ ಸಾಧ್ಯ ಇಲ್ಲ, ಸತ್ಯ ಸುಳ್ಳು ಆಗಕ್ ಸಾಧ್ಯ ಇಲ್ಲ. 10 ವರ್ಷ ಆಗುತ್ತಲ್ಲ, ಅಷ್ಟ್ರೊಳಗೆ ನಾನು ಬದುಕಿದ್ರೆ ಸರಿ ಇವ್ ಟಾರ್ಚರ್ಗೆ. ಅಂದ್ರೆ ನೋಡಿ, ಬದುಕಿರ್ಬೇಕಲ್ಲ. ಈಗ ಹೇಳಿ, ಮನ ಪರಿವರ್ತನೆ ಆಗ್ಬೇಕಾಗಿರೋದು ಯಾರಿಗೆ? ನನಗಾಗ್ಬೇಕು ಸರ್, ನನ್ಗಾಗ್ಬೇಕಂದ್ರೆ ಇವ್ರು 5 ವರ್ಷ ಆಗಿದೆ ಈಗ ಕೇಸ್ ಆಗಿ. ಅಲ್ಲ, ಮನ ಪರಿವರ್ತನೆ ಪೊಲೀಸವ್ರಿಗೆ ಆಗ್ಬೇಕಾ ನಿಮ್ಗೆ ಆಗ್ಬೇಕಾ? ಪೊಲೀಸ್ನವರು ನಮಗ್ ಮನ ಪರಿವರ್ತನೆ ಮಾಡ್ತೀನಿ, ಸಮಾಜ ಅದೇನೋ ಸಾಮಾಜಿಕ ಮುಖ್ಯವಾಹಿನಿಗೆ ತರ್ತೀನಿ ಅಂತ ಹೇಳ್ತಾರಲ್ಲ, ಸುಮ್ನೆ ಹೇಳ್ತಾರೆ. ಎಲ್ಲಿ ಸಮಾಜದ ಮುಖ್ಯವಾಹಿನಿಯಲ್ಲಿರುವಂತ ನಿಮ್ಮನ್ನೇ ರೌಡಿಗಳ ತರ ಮಾಡ್ಬಿಟ್ರೆ, ರೌಡಿ ಸೀಟು ತಗೊಂಡು ಮಧ್ಯದಲ್ಲಿ ನಿಲ್ಲಿಸ್ತಾರೆ. ನಾನು ಕತ್ತಿ ಇಟ್ಕೊಳ್ಳಿ, ಮಚ್ಚಿ ಇಟ್ಕೊಳ್ಳಿ, ಇನ್ನೊಬ್ಬನ ಕೊಲೆ ಮಾಡ್ಲಿ ಅನ್ನೋ ತರ ನನ್ನನ್ನು ಮಾಡ್ತಾ ಇದಾರೆ. ಸಮಾಜದ ಮುಖ್ಯವಾಹಿನಿಗೆ ಪೊಲೀಸರು ಬರ್ಬೇಕಾಗಿದೆ ಇವಾಗ. ಅವ್ರ ಮಾನಸಿಕ ಸ್ಥಿತಿ, ಅವರ ಹುಚ್ಚುತನ ಎಲ್ಲ ಬಿಟ್ಟು ಅರ್ಥನೇ ಆಗ್ತಾ ಇಲ್ಲ. ಅವರು ಒಬ್ರು ಯೋಚನೆ ಮಾಡುವಂತ ಒಬ್ಬ ಪೊಲೀಸ್ ಅಧಿಕಾರಿ ಬರಲ್ಲ. ಏನ್ ಮಾಡೋದು ಸರ್? ಮೇಲಧಿಕಾರಿಗೆ ಕೊಟ್ರೆ, ಮೇಲಧಿಕಾರಿ ಪ್ರಾಮಾಣಿಕರು ಅಂತ ಅಂದ್ಬಿಟ್ಟು ಮೇಲಧಿಕಾರಿ ಮೇಲೆ ನಂಬಿಕೆ ಇಡ್ತೀವಿ. ಅವ್ನು ಇದಕ್ಕಿಂತ ಕರಪ್ಟ್ ಆಗ್ಬಿಟ್ರೆ ಏನ್ ಮಾಡೋದು? ಹೌದು ಸರ್, ಹೌದೌದು. ಯಾರ ಹತ್ರ, ಯಾವ ದೇವ್ರ ಹತ್ರ ಹೋಗೋದು? ಸರ್ ಅವರು ನೋಡಲ್ಲ, ಇವ್ರೇನ್ ಬರೆದಿರ್ತಾರೆ ಅಷ್ಟಕ್ಕೆ ಸೈನ್ ಹಾಕ್ಬಿಟ್ಟು ಕೊಡ್ತಾ ಇರ್ತಾರೆ. ಆಮೇಲೆ ನಿಮ್ಮ ಮಾತು ಕೇಳಿಸ್ಕೊಳ್ಳೋದಿಲ್ಲ ಅವರು, ನಿಮ್ಮ ಮಾತು ಕೇಳಿಸ್ಕೊಳ್ಳೋದಿಲ್ಲ ಮೇಲಧಿಕಾರಿ. ಆಯ್ತೇನಾ, ಹೋಗು, ಆಯ್ತು, ಸೈನ್ ಹಾಕ್ಬಿಟ್ಟು ಕಳಿಸ್ತಾ ಇರ್ತಾರೆ. ಅವಕಾಶನೇ ಕೊಡಲ್ವಲ್ಲ.
ಇವ್ರು ಹೇಳ್ಬಿಡ್ತಾರಲ್ಲ ಈಚೆನೆ ನಿಂತ್ಕೋಬೇಕು ಬರ್ಬೇಕಷ್ಟೇ. ಇದು ಕಾರಣ ನಾವುಗಳೇ ಸರ್, ಸರಿಯಾದ ವ್ಯಕ್ತಿಗಳನ್ನ ಆರಿಸಲ್ಲ, ಯಾವುದೇ ಕಾರಣಕ್ಕೂ ನಾವುಗಳು ಆರಿಸಲ್ಲ, ಹೊಡೆಸ್ಕೊಳ್ಳೋದು ನಾವೇ. ಆಮೇಲೆ ಜನಗಳಿಗೂ ಅದು ಗೊತ್ತಾಗಲ್ಲ, ಇವ್ರು ನಮ್ಮ ಕರ್ತವ್ಯ ಎಲ್ಲ ಅನ್ಕೊಬಿಡ್ತಾರೆ ಇದೆಲ್ಲನೂ. ಅವ್ರಿಗೆ ಏನು ಎಲೆಕ್ಷನ್ ಟೈಮ್ ಒಂದು 2,000 5,000 ಕೊಡ್ತೀಯಾ, ಮುಗೀತು. ನೀನು 5 ವರ್ಷ ಬಗ್ಸ್ ಓಡಿ ನನಗೆ, ನೀನು ನನಗೆ ಹೆಂಗಾರ ಚಚ್ಚು ಸರ್ವನಾಶ ಮಾಡು, ಮತ್ತೆ 5 ವರ್ಷಕ್ಕೆ ಬಂದಮೇಲೆ ನಂಗೆ ದುಡ್ಡು ಕೊಡು, ನಾನು ಮತ್ತೆ ನಿಂಗೆ ಹಾಕ್ತೀನಿ. ಈ ಸಮಸ್ಯೆಗಳನ್ನ ಯಾರು ಜನಗಳಿಗೆ ಕೇಳ್ಕೊಳ್ಳೋದೇ ಇಲ್ಲ ಅವ್ರ ರಾಜಕಾರಣಿಗಳಿಗೆ. ನೋಡಿ ಸರ್ ಇದು ಹಿಂಗಾಯ್ತು, ಈ ಸಮಸ್ಯೆ ಆಯ್ತು. ಏರಿಯಾ MLA ಯಾರು ಬರ್ತಾರೋ ಅವ್ರಿಗೆ ಅನುಕೂಲ ಆಗುವಂತ ಪೊಲೀಸ್ ಅಧಿಕಾರಿಗಳನ್ನ ಸ್ಟೇಷನ್ ಹಾಕೊಂಡ್ಬಿಡ್ತಾರೆ, ಹಾಕೊಂಡ್ಬಿಡ್ತಾರೆ. ಪಂಚಾಯತಿಗೆ ಎಲ್ಲೆಲ್ಲಿ ಬೇಕೋ ಅವ್ರಿಗೆ ಬೇಕಾಗೋದನ್ನ ಹಾಕೊಂಡ್ಬಿಡ್ತಾರೆ. ಅವರೆಲ್ಲ ಸುಲ್ಗೆಲ್ಲ ಇರಬೇಕು, ಇನ್ನು ಸಪೋರ್ಟ್ ಮಾಡಬೇಕು. ಲೂಟಿ ಫುಲ್ ಲೂಟಿ ಪೂರ್ತಿ ಅವ್ರದೇ ಅವಾಗ ದರ್ಬಾರು. ನೋಡಿ ನಡೆಯೋದು. ನೋಡಿ ಇದನ್ನೆಲ್ಲ ಕೂಡ ಅವರು ಕಡಿಮೆ ಮಾಡಲ್ಲ, ನಿರ್ನಾಮ ಮಾಡಲ್ಲ. ಓಕೆನಾ, ನಾನು ಕಾಮಗಾರಿ ಮಾಡಿಸಿದ್ದೀನಿ, ನಾನು ರೋಡ್ ಮಾಡಿಸಿದ್ದೀನಿ ಅಂತ MLA ಬರ್ತಾನೆ, ನಮ್ಮ ಜನ ಅದನ್ನೇ ಕುಣಿತಾರೆ, ಅವ್ನಿಗೆ ಹೂನಾರ್ ಹಾಕ್ಬಿಟ್ಟು ಅವನ್ನ ಕುಣಿಸ್ತಾರೆ. ಇಲ್ಲೇ ಅವ್ನು ಹೊಡಿತಾ ಇರ್ತಾನೆ. ತುಂಬಾ ಅರ್ಥ ಮಾಡ್ಕೋಬೇಕು ಸರ್. ಜನರೇಷನ್ ಹೋಗ್ಲಿ, ಹಳೆ ಜನರೇಷನ್ ಯಾರು ಬದಲಾಗ್ಲಿಲ್ಲ, ಹೊಸಬ್ರು ಯಾರು ಹುಟ್ಟವು ಒಳ್ಳೊಳ್ಳೆ ಎಜುಕೇಶನ್ ಮಾಡ್ತಾರಲ್ಲ, ಅವು ಬದಲಾಗಬೇಕಲ್ಲ ಸರ್. ತುಂಬಾ ಆಳಕ್ಕೆ ಹೋದ್ರೆ ತುಂಬಾ ವಿಷಯ ಇದೆ ಸರ್. 75% ಭ್ರಷ್ಟರೇ ಇರ್ಬೇಕಾದ್ರೆ 25% ಒಳ್ಳೆಯವರು ಎಲ್ಲಿ ಸರ್ ಮಾತಾಡಕ್ಕಾಗುತ್ತೆ? ಇಲ್ಲ ಸರ್, ಭ್ರಷ್ಟ ಸಂಖ್ಯೆ ತುಂಬಾ ಕಡಿಮೆನೇ ಇರೋದು. ಆದ್ರೆ ಸರ್ ಭ್ರಷ್ಟ ಸಂಖ್ಯೆ ತುಂಬಾ ಕಡಿಮೆ ಇದೆ ಸರ್. ಆದ್ರೆ ಭ್ರಷ್ಟತನ ನೋಡ್ಕೊಂಡು ಸುಮ್ಮನಿರೋ ಸಂಖ್ಯೆ ಜಾಸ್ತಿ ಇರೋದ್ರಿಂದ ಇವ್ರು ಸ್ವಲ್ಪ ಜಾಸ್ತಿ ಆಗ್ತಿದ್ದಾರೆ ಅಷ್ಟೇ ಸರ್. ಈಗ ನೀವೊಬ್ಬರೇ ನಿಂತ್ಕೊಂಡಿದ್ದಕ್ಕೆ ಆ ಸ್ಟೇಷನ್ ನಿಮ್ಗೊಂಚೂರು ನ್ಯಾಯ ಸಿಕ್ತು ಅಂತ ಅನಿಸ್ತಾ? ಅಷ್ಟು ಜನ ಭ್ರಷ್ಟರು ಸುಮ್ಮನಾದ್ರ? ಅದಕ್ಕೆ ಹೇಳಿದ್ದು, ಪ್ರಶ್ನೆ ಕೇಳ್ಬಿಟ್ಟು ಸುಮ್ಮನೆ ಆಗ್ತಾರೆ. ನಮ್ಮಲ್ಲಿ ಆ ಪೌರುಷ ರಕ್ತ ಯಾರಿಗೂ ಕುದಿತಾ ಇಲ್ಲ ಇತ್ತೀಚೆಗೆ. 5,000 ಕೊಟ್ಟು, ನಮ್ಮ ಅಪ್ಪಂಗೆ 5,000 ಕೊಟ್ಟು ಓಟ್ ಹಾಕಿದ್ವಿ, 5 ವರ್ಷ ಅವನೇ ಹೊಡೆಸ್ಕೊ. ಸೊ ಇದು ತುಂಬಾ ಆಕ್ರೋಶ ಬರುತ್ತೆ ಸರ್. ಯಾಕಂದ್ರೆ ಪ್ರತಿನಿತ್ಯ ನಾನು ಜನಗಳ ಹತ್ರ ಮಾತಾಡ್ತಾ ಇರ್ತೀನಲ್ಲ, ಅವ್ರ ಸುದ್ದಿಗಳು ಮಾಡ್ತಾ ಇರ್ತೀನಿ. ಎಷ್ಟು ಹಿಂಸೆ ಕೊಡ್ತಾರೆ ಅಂದ್ರೆ ಕೊನೆಗೆ ಅವ್ನಿಗೆ ಓಟ್ ಹಾಕ್ತಾರೆ. ಅವ್ನು ಏರೇ ಬಂದ ತಕ್ಷಣ ಅವ್ನಿಗೆ ದೊಡ್ಡ ದೊಡ್ಡ ಲಾರಿಗಳಲ್ಲಿ ಹಾರ ಹಾಕ್ತಾರೆ ಸರ್. ಹಿಂಗೆ ಇಲ್ಲೇ ಸರ್ ಮಾತಾಡ್ತೀನಿ ವಿಷಯ ಸಂಬಂಧಪಟ್ಟಂಗೆ. ಆಯ್ತು, ಈಗ ಒಳ್ಳೆ ಲಾಯರ್ ಸಿಕ್ಕಿದ್ದಾರೆ, ಸೊ ಲಾಯರ್ ಕ್ಲಿಯರ್ ಮಾಡ್ಕೊಳ್ಳಿ. ಬನ್ನಿ ಸರ್, ನಾವು ಒಂದು ಸ್ಟೇಟ್ಮೆಂಟ್ ತಗೋತೀನಿ ನಿಮ್ಮ ಹತ್ರ ನೆಕ್ಸ್ಟ್. ಭ್ರಷ್ಟಾಚಾರಿಗಳು ಜಾಸ್ತಿ ಆಗ್ತಾರೆ ಭ್ರಷ್ಟಾಚಾರದಿಂದ ಅಲ್ಲ, ಭ್ರಷ್ಟಾಚಾರವನ್ನು ನೋಡ್ಕೊಂಡು ಅಂತ ಸುಮ್ಮನಿರೋರಿಂದ, ಅದು ನೋಡ್ಕೊಂಡು ಸುಮ್ಮನೆ ಇರೋರಿಂದ. ಸೊ ನನಗೆ ಯಾಕಪ್ಪ ಬೇಕು, ನಾನಾಯ್ತು ನನ್ನ ಮಕ್ಕಳಾಯ್ತು ಹಂಗಿದೀವಿ ಅಂತ ನಿಮ್ಮ ಮಕ್ಳಿಗೆ ಹಿಡ್ಕೊಂಡು ಹೊಡೆದಾಗ ಆಗ ಇಡೀ ಊರವ್ರು ಬರಲ್ಲ. ಆವಾಗ ಇಡೀ ಊರವ್ರ ಮೇಲೆ ಬ್ಲೇಮ್ ಮಾಡ್ತೀರಾ, ಅಯ್ಯೋ ಅವ್ನು ಬಂದಿಲ್ಲ ಅಂತ. ನಿಮಗೂ ಒಂದಿನ ಬರುತ್ತೆ, ನಿಮಗೂ ಆಗತ್ತೆ. ಒಳ್ಳೆಯವರು ಒಗ್ಗಟ್ಟಾಗಬೇಕು. ಇದೆ ಸರ್, ನಾನು ಹೇಳ್ತಾ ಇರೋದು. ಪ್ರತಿಯೊಬ್ಬ ರೌಡಿಗಳು, ನನ್ನ ಹತ್ರ ಸುಮಾರು ಜನ ಕೇಸ್ಗಳಲ್ಲಿ ನೋಡ್ತೀನಲ್ಲ, ಎಲ್ಲ ಅಮಾಯಕರೇ ರೌಡಿಗಳಿರೋದು. ಎಲ್ಲರೂ ರೌಡಿಗಳಾಗಿರಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ಮಚ್ಚಿಡ್ಕೊಂಡು ಹೋಗಿ ರೌಡಿಗಳಲ್ಲ. ಇವ್ರ ಮೇಲೆ ಬರೀ ಸಿವಿಲ್ ಕೇಸ್ ಇದೆ, ಕೋರ್ಟಲ್ಲಿ ನಡೀತಾ ಇದೆ. ಹೌದಾ? ಅದು ಒಳ್ಳೆ ಲಾಯರ್ ಸಿಗ್ಬೇಕು ಸರ್. ಅದಕ್ಕೇನೆ ಯಾವ ರೀತಿ ಸುಳ್ಳು ಕೇಸ್ ಹಾಕಿದ್ರು ಅದನ್ನ ಕೂತ್ಕೊಂಡು ಕೇಳಿಸ್ಕೊಳ್ಳೋಂತ ಒಳ್ಳೆ ಲಾಯರ್ ಸಿಕ್ಬಿಟ್ಟು ನಿಮ್ಮ ಮೀಡಿಯಾದವ್ರ ಮೇಲೆ ಹಾಕಿದ್ರು ಅಲ್ಲ, ಆ ಕೇಸ್ ನಾಳೆ ಇದೆ, ಅದ್ರದ್ದು ಜಜ್ಮೆಂಟ್ ಬಂದಮೇಲೆ ಧಾರವಾಡ ಹೈಕೋರ್ಟಲ್ಲಿ ನಿಮ್ಮನ್ನೇ ನಿಂದಿರಿಸ್ಬಿಟ್ಟು ನಾನು ಇದನ್ನ ಹೇಳಿಸ್ತೀನಿ ಅಂತ ಏನು ಮಾಡಿದ್ರು ಅಂತ ಹಿಂದ್ಗಡೆ ಒಂದು ಎಪಿಸೋಡಲ್ಲಿ ನಾವು ಹೇಳಿದ್ವಿ. ಹೌದು ಹೌದು ಹೌದು. ಅದೇ ನಾಳೆ ಫೈನಲ್ಗಿದೆ, ನಾಳೆ ಬಂದಾಗ ನಿಮ್ಗೆ ಹೇಳ್ತೀನಿ. ಎಷ್ಟು ಅನ್ಯಾಯ ಮಾಡ್ತಾರೆ ಪೊಲೀಸರು, ಅಮಾಯಕರನ್ನೇ ತುಳಿತಾರೆ ಅವರು. ರೌಡಿಗಳನ್ನ ಹೊಡೆಯೋಕ್ಕಾಗಲ್ಲ. ಯಾಕೆ ಒಬ್ಬ ರೌಡಿಗಳನ್ನ ಹೊಡೆಯ ಅಂತ ಹೇಳಿ? ಅವ್ರಿಗೆ ಹೆಂಡ್ರು ಮಕ್ಳು ಇರ್ತಾರೆ. ಸೊ ನಿಜವಾದ ರೌಡಿಗಳನ್ನ ಅವ್ರು ಹೊಡೆಯಲ್ಲ ಪೊಲೀಸರು. ಅಮಾಯಕ ನಮ್ಮಂಥವ್ರನ್ನ ನಿಮ್ಮಂಥವ್ರನ್ನ ಈ ಪಾಪ ನೋಡಿದ್ರಲ್ಲ ಸಿವಿಲಲ್ಲಿ ನೋಡಿ, ಅವಳು ಮಗಳ ಮದುವೆ ನಡೀತಾ ಇದೆ, ಗಂಡುಗಳು ಮನೆಗೆ ಬರ್ತಾ ಇದ್ದಾರೆ, ಉದ್ದೇಶಪೂರ್ವಕವಾಗಿ ಏನು ಕಂಪ್ಲೇಂಟ್ ಕೊಟ್ಟಿದ್ದಲ್ಲ ಅವನು ಕಳಿಸ್ತಾನೆ. ಈಗ ಅವ್ರ ಮನೆಗೆ ಹೊರಗಳು ಬರ್ತಾ ಇದೆ, ಹೋಗಿ ಗಲಾಟೆ ಮಾಡಿ ಅಂತೇಳಿ ಯಾರು ಪೊಲೀಸರು ಕಳಿಸ್ತಾರೆ. ಪೊಲೀಸರು ಸಾಬರ್ ಕರ್ತಿದ್ದಾರೆ ಬಾರಯ್ಯ ಅಂತೇಳಿ. ಆವಾಗ ಮನೆಗೆ ಬಂದಂತಕ್ಕ ಹೊರಗಳ ಬಂದಿರ್ತಾರಲ್ಲ ಹೊರ ಏನಾಗಬೇಕು? ಒಂದು ಹುಡುಗಿ ಜೀವನ ಹಾಳು ಮಾಡಿದ್ದು ಪೊಲೀಸರಿಂದಾನೇ ಆಗ್ತದೆ ಅನಿಸ್ತದೆ. ಈ ಶಾಪ ತಡ್ತದೆ ಅವ್ರಿಗೆ. ಯಾರು ನಿಜವಾದ ರೌಡಿಗಳಿದ್ದಾರೆ ಅವರ ವಿರುದ್ಧ ಹೋರಾಡಿ ನೀವು ಅಲ್ವಾ? ಅಂದ್ರೆ ಸುಳ್ಳು ಕೇಸ್ ಅಲ್ಲ, ಅವ್ರ ಮನೆಗೆ ಹುಡುಗ ನೋಡಕ್ ಬರ್ತಾರೆ ಅಂತ ಅನ್ನೋದು ಕೂಡ ಪೊಲೀಸರು ಮಾಹಿತಿ ಹೋಗುತ್ತೆ. ಹೌದು, ಕರೆಕ್ಟ್ ಆಗಿ ಬರ್ತಾರೆ, ಯಾರು ಕಂಪ್ಲೇಂಟ್ ಹುಡುಗಿ ಲೈಫ್ ಹಾಳು ಮಾಡ್ತಾರೆ, ಅವ್ನಿಗೆ ಹುಡುಗ ಸಿಗ್ಬಾರ್ದು ಅನ್ನೋ ಹಾಳು ಮಾಡಾಕ್ತಾರೆ. ಸೊ ಮತ್ತೆ ಸ್ಟೇಷನ್ ಬಾ ಅಂತಾರೆ. ಅವಾಗ ಹುಡುಗಿ ಮನೆಯವ್ರು ಏನು ಅನ್ಕೊಳ್ಳಲ್ಲ ಹೇಳಿ. ಸೊ ಹಾಗಾಗ್ತಿದೆ. ಆಮೇಲೆ ನಿಜವಾದ ರೌಡಿಗಳು ಮನೇಲಿ ಯಾರದಲ್ಲ, ಹೋಗಿ ನೀವು ರಾತ್ರಿ ಹೋಗಿ 10 ಗಂಟೆ ಹೋಗಿ ರಾತ್ರಿ ಗೊತ್ತಿರುತ್ತೆ, ಜನಕ್ಕೂ ಗೊತ್ತಿರುತ್ತೆ ಯಾರು ರೌಡಿಗಳು ಅಂತ. ಅಂತವ್ರು ಮರ್ಯಾದೆಗೆ ಎದುರಿರಲ್ಲ ರೌಡಿಗಳು. ಜನಗಳಿಗೆ ಆಲ್ರೆಡಿ ಗೊತ್ತಿರುತ್ತೆ. ಹೇಳ್ಕೊಬನ್ನಿ ಪಾಪ ಇವ್ನು ಏನಿಲ್ಲ ಎಂತಿಲ್ಲ, ಇವನು ಆ ಪ್ರಾಪರ್ಟಿನ ಉಳಿಸ್ಕೊಳ್ಳೋಕ್ಕೋಸ್ಕರ ಒದ್ದಾಡ್ತಾ ಇದ್ದಾರೆ. ಅವ್ನ ರೌಡಿ ಶೀಟ್ ಹಾಕ್ಬಿಟ್ರೆ ಅವ್ರು ಇಡೀ ಬಂದು ಒಳಗೆ ಅಕ್ಕಪಕ್ಕದ ಮನೆ ಅವ್ರು ಮರ್ಯಾದೆ ಕೊಡಲ್ಲ, ಕೊನೆಗೆ ಮರ್ಯಾದೆ ಸತ್ತು ಹೋಗ್ತಾರೆ. ಈ ಥರ ಎಷ್ಟೋ ಪಾಪ ತೆರೆಮರೆಯಲ್ಲಿ ಸತ್ತು ಹೋಗ್ಬಿಟ್ಟಿದ್ದಾರೆ. ಇಂಥ ಕೊಲೆಗಳಿಗೆ ಅನೇಕ ಪೊಲೀಸರು ಯಾರು ನಮಗೆ ಎದುರಾಗ್ತಾರೆ, ಮಿನಿಸ್ಟರ್ಗಳಿಗೆ ಎದುರಾಗ್ತಾರೆ, ಯಾರು ಪೊಲೀಸ್ ಅವ್ರಿಗೆ ಎದುರಾಗ್ತಾರೆ. ಬರೆದಿಟ್ಕೊಳ್ಳಿ, ನೀವೊಬ್ಬ ಮಿನಿಸ್ಟ್ರಿಗೆ, ಒಬ್ಬ MLAಗೆ ಅಥವಾ ಯಾರಿಗಾದ್ರೂ ಹಿರಿಯ ಅಧಿಕಾರಿ ನೀವು ಆದರೆ ನಿಮ್ಮೆಲ್ಲ ರೌಡಿ ಶೀಟ್ ಒಂದ್ಸಲ ಬಿತ್ತು ಅಂದರೆ ಅದು ತೆಗಿಬೇಕಾದ್ರೆ ನಿಮ್ಮ ಮತ್ತೆ ಹೈಕೋರ್ಟ್ಗೆ ಹೋಗಬೇಕು, ನಿಮ್ಗೆ ಒಳ್ಳೆ ಒಬ್ಬ ವಕೀಲ ಸಿಗಬೇಕು.
ಅದು ಪ್ರೊಸೀಜರ್ಸ್ಗಳನ್ನು ನಡೆಸಬೇಕು. ಅದು ಬಗ್ಗೆ ಬಡಿಬೇಕಂದ್ರೆ ರೌಡಿ ಶೀಟ್ ಹಾಕಿಬಿಡ್ಬೇಕು. ಅಂದ್ರೆ ಆಗ್ಲೆಲ್ಲ ಪರಡೆ ಕರೆಯೋದು ಮಾಡಿದಾಗೆ ನಿಮ್ಗೆ ಇನ್ಸಲ್ಟ್ ಆಗಬೇಕು ಜನಗಳ ಮಧ್ಯೆ. ಪೊಲೀಸರ ಪರಾಧಿಕಾರಿ ನಿಮ್ಮ ಮನೆಗೆ ಬರ್ತಾರೆ, ರಾತ್ರಿ 4 ಗಂಟೆ ಬರ್ತಾನೆ. ನೋಡಿ ಮೊನ್ನೆ ಒಂದು ಯಾವುದೋ ಕೇಸಲ್ಲಿ ಹೋಗ್ತಾ ಇದ್ದೆ, ಅವನು ಅಮಾಯಕ, ಅವನು ತುಂಬ ಅಮಾಯಕ. ಅವರಪ್ಪ ಜಾಸ್ತಿ ಪ್ರಾಪರ್ಟಿ ಮಾಡಿಟ್ಟಿದ್ದ. ಅವರಪ್ಪ ತಹಸೀಲ್ದಾರ್ ಇದ್ದರು, ಪಾಪ ಭಾಳ ಪ್ರಾಪರ್ಟಿ ಮಾಡಿಟ್ಟಿದ್ದಾರೆ. ಉದ್ದೇಶಪೂರ್ವಕ ಅವನನ್ನು ಹಿಡಿಬೇಕು, NDPS ಆ್ಯಕ್ಟ್ ಕೆಳಗೆ ಹಾಕಿಸ್ರಿ. ಅವನು ಇದು ಕೊಡ್ತಾ ಇಲ್ಲ ನಮಗೆ ಸೈಟ್ಗಳನ್ನು. ಮಾರ್ಕೆಟ್ ರೋಡಲ್ಲಿ ಸೈಟ್ಗಳಿದೆ, ಮೇನ್ ಮಾರ್ಕೆಟಲ್ಲಿ ಸೈಟ್ಗಳಿದೆ. ಒಂದು ಅವನ ಕಾರಲ್ಲಿ ಇವರೇ ಒಂದು ಸೈಟ್ ಮಾರ್ಕೊಂಡ್ರೆ ಅವ್ರ ಜೀವನ ಪರ್ಯ ದುಡ್ಡು ಆಯ್ತಲ್ಲ ಸರ್, 1 ಲಕ್ಷ 1 ಕೋಟಿ ಅಲ್ಲ. ಹೇಗೆ ನಡೀತಾ ಇದೆ ಅಂದರೆ ಇವರೇ ಉದ್ದೇಶಪೂರ್ವಕವಾಗಿ ಅವನು ಇದರಲ್ಲಿ ಗಾಂಜಾ ಇಟ್ಟರು ಕಾರಲ್ಲಿ. ಓಕೆ, ಅವ್ನು ಗಾಂಜಾ ಸೇದೋದಿಲ್ಲ, ಗಾಂಜಾ ಇದನ್ನ ಮಾಡಲ್ಲ. ನೋಡ್ರಿ, ಅವನು ಕೋಟ್ಯಾಧಿಪತಿ ರೀ. ಬ್ಯಾಂಗ್ಳೂರಲ್ಲಿ ಒಂದು ಸೈಟ್ ಇದ್ದವನೇ ಕೋಟಿ ಅಂತ ಸುಮಾರು ಸೈಟ್ಗಳು ಅವನ ಹತ್ರ ಇದೆ. ಅವ್ನು ಯಾಕ್ರಿ ಗಾಂಜಾ ಮಾರ್ತಾನೆ? ಅವನ ಮೇಲೆ ಗಾಂಜಾ ಸೀಟ್ ಹಾಕಿ NDPS ಆ್ಯಕ್ಟ್ ಕೆಳಗಡೆ ಹಾಕಿ ಅಮಾಯಕ ಅವನು. ಅವನ ಕಡೆ ಇಲ್ಲಾಂದ್ರೆ ರೌಡಿ ಶೀಟರ್ ತೆಗಿತೀನಿ ಅಂತ ಹೇಳಿ ಅವನ ಕಡೆಯಿಂದ ಸೈಟ್ಗಳನ್ನು ಬರೆಸ್ಕೊಂಡು ಇದೇ ಸ್ಟೇಷನಲ್ಲಿ ಅವನು ಸಿವಿಲ್ ಡ್ರೆಸ್ಸಲ್ಲಿ ಕಳಿಸ್ಬಿಟ್ಟು ಸಬ್ ರಿಜಿಸ್ಟರ್ ಆಫೀಸಿಗೆ ಅಲ್ಲೆಲ್ಲ ಮಾಡಿಸಿದ್ರು. ಅಂಥ ಅಮಾಯಕರನ್ನು ರೌಡಿಗಳಾಗಿ ಪರಿವರ್ತನೆ ಮಾಡೋದೇ ಪೊಲೀಸರು. ಅವನಿಗೆ ಬೇರೆ ದಾರಿ ಇಲ್ಲ, ರೌಡಿ ಆಗಲೇಬೇಕು ಅವನು. ಅದು ಸುಳ್ಳು ಅಂತ ಪ್ರೂವ್ ಮಾಡೋಕ್ಕಾಗೋದಿಲ್ಲ. ಅವ್ರು ಫೋಟೋ ವಿಡಿಯೋ ಇವರೇ ಮಾಡ್ಕೊಂಬಿಡ್ತಾರೆ. ಫಸ್ಟು ನಿಮ್ಮ ಕಾರಲ್ಲಿ ವಿಡಿಯೋ ಇತ್ತು ನೋಡಿ, ಅದನ್ನೇ ಕೊಟ್ಟಿರೋದು. ಏನು ಬೇಕು ಕೋರ್ಟಿಗೆ ಏನು ಬೇಕು? ಎವಿಡೆನ್ಸ್ ಬೇಕು. ಎವಿಡೆನ್ಸ್ ನೀವೇ ಕ್ರಿಯೇಟ್ ಮಾಡ್ತಾ ಇದ್ದೀರಲ್ಲ, ಪೊಲೀಸರೇ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಪೊಲೀಸರ ಮುಂದೆ ಕೊಟ್ಟಂಥ ಹೇಳಿಕೆಗಳು ಕನ್ಸಿಡರ್ ಮಾಡಬಾರ್ದು ಅಂತೇಳಿ ಸೆಕ್ಷನಲ್ಲಿ ಹೇಳಿದೆ, CRPCಯಲ್ಲಿ ಹೇಳಿದೆ. ಆದರೆ ಉದ್ದೇಶಪೂರ್ವಕ ಕ್ರಿಯೇಟಿವ್ ಮಾಡಿದಾಗ ಎವಿಡೆನ್ಸ್ಗಳನ್ನು ಇವನೇ ಗಾಂಜಾ ತೊಗೊಂಡೋಗಿ ಕಾರಲ್ಲಿ ಇಟ್ಬಿಡ್ತಾನೆ, ಅಲ್ಲಿಂದ ವಿಡಿಯೋ ಮಾಡ್ಕೊಂಬಂದ್ಬಿಡ್ತಾರೆ. ನೋಡಿ ಗಾಂಜಾ ಇದೆ ಅಂತ ಹೇಳಿ. ಮೊನ್ನೆ ಯಾವುದೋ ಒಂದು ಮೀಡಿಯಾದವ್ರದ್ದು ಕೇಸಲ್ಲೂ ಹಾಗೆ ಆಗಿತ್ತು. ಮೀಡಿಯಾದವ್ರ ಕೇಸಲ್ಲಿ ಇವರೇ ಪೊಲೀಸರೇ ಬಟ್ಟೆ ಬಿಚ್ಚಿಸ್ಬಿಟ್ರು ಅವ್ನು ಮೀಡಿಯಾದವನಿಗೆ. ಯಾವುದೋ ಒಂದು ಹುಡುಗಿ ಒಳಗಡೆ ಕಳಿಸಿದ್ರು, ನೋಡಿ ಬರ್ತಾ ಇದ್ದಾನೆ ನೋಡಿ ಅಂತೇಳಿ. ಇವರೇ ಮೀಡಿಯಾದ ಥರ ವಿಡಿಯೋ ಮಾಡ್ಕೊಂಬಿಟ್ಟು ನೋಡಿ ಅಂಥೇಳಿ ಪಾಪ ಅವ್ನು ಮೀಡಿಯಾದವನಿಗೆ ಇದನ್ನು ಮಾಡಿದರು. ಇವರೇ ಎವಿಡೆನ್ಸ್ ಕ್ರಿಯೇಟ್ ಮಾಡಿದಾಗ ಏನು ಮಾಡ್ಲಿಕ್ಕೆ ಆಗ್ತದೆ? ಪೊಲೀಸವರು ಬದಲಾಗಬೇಕು ಸರ್. ಪೊಲೀಸ್ನವರು ಈ ಮಟ್ಟಿಗೆ ತೀರಾ ದುಡ್ಡು ಮಾಡ್ಕೊಂಡು ಯಾರ್ಯಾರು ಕೊಡ್ತಾ ಇದ್ರು, ಮನೆ ಹಾಳು ಮಾಡ್ಕೋತು ಏನು ಅಂತಲೇ ಗೊತ್ತಿಲ್ಲ. ಇಷ್ಟು ಮಟ್ಟ ದುಡ್ಡು ಮಾಡಿದ್ರೆ ಅವ್ರು ಹೆಂಗೆ ನನ್ನ ಆಫೀಸಿಗೆ ಕ್ಲೈಂಟ್ಗಳು ಬರ್ತಾರೆ, ಪ್ರತಿಯೊಬ್ಬರ ಕತೆ ಕೂತ್ಕೊಂಡು ಕೇಳಿ. ಯಾರು ಪೊಲೀಸ್ ಒಳ್ಳೆಯವನು ಅಂತ ಯಾರು ನನ್ನ ಬಾಯಲ್ಲಿ ಹೇಳಿಲ್ಲ. ಅವರು ನನ್ನ ಮುಂದೆ ಯಾರು ಹೇಳಿಲ್ಲ. ಅಷ್ಟು ಶಪಿಸಿ ಹೋಗ್ತಾರೆ. ಆ ಶಾಪ ಇವತ್ತಿಲ್ಲ ಇವ್ರ ಮಕ್ಕಳಿಗೆ, ಇವ್ರ ಮೊಮ್ಮಕ್ಕಳಿಗೆ, ಇವ್ರ ವಂಶಕ್ಕೆ ತಡ್ತದೆ. ಇವ್ರು ಇದ್ದಾಗಲೇ ತಟ್ಟುತ್ತೆ ಸರ್. ಒಂದು ಟೈಮಲ್ಲಿ ಹಂಗೆ ಅನಿಸಿರುತ್ತೆ ನೋಡಿ, ಆಗಿರುತ್ತೆ. ಏನೇಸ್ ಮಾತುಕತೆ ಮುಂದಿರುತ್ತೆ. ಮತ್ತು ಯೋಗೀಶ್ ದೇಸಾಯಿ ಜೊತೆ